ಹನಿ ಟ್ರ್ಯಾಪ್ ಹಂಗಾಮದೆ ಒಂದು 2 ಸಣ್ಣ ಪುಟ್ಟ ಸುದ್ದಿಗಳು, ಮುಂದುವರೆದ ಸುದ್ದಿಗಳು. ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಲಿದ್ದಾರೆ. ಹೈಕಮಾಂಡ್ಗೆ ಇದನ್ನೂ ಏನು ಕಂಪ್ಲೇಂಟು ಅಂತೀರೋ, ಮನವಿ ಅಂತೀರೋ, ಮಾಹಿತಿ ಅಂತೀರೋ ಕೊಡೋದಕ್ಕೆ ಹೋಗಿದ್ದಾರೆ. ಇಲ್ಲ ಅಂತಾರೆ ಅವರು, ಬೇರೆ ಕೆಲಸಕ್ಕೆ ಬಂದಿದ್ದೀನಿ ನಾನು, ಡಿಪಾರ್ಟ್ಮೆಂಟಿಗೆ ಸಂಬಂಧಿಸಿದ ಕೆಲಸಕ್ಕೆ ಅಂತ ಹೇಳ್ತಾರೆ. ಬಟ್ ಸತ್ಯ ಗೊತ್ತು. ಕೆ ಸಿ ವೇಣುಗೋಪಾಲರನ್ನು ಭೇಟಿಯಾಗಿ ಅಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಒಂದು ಸೋರ್ಸ್ ಹೇಳೋದು, ಕೆ ಎನ್ ರಾಜಣ್ಣ ಅವರ ಹತ್ರ ಏನು ಪುರಾವೆಗಳು ಇದ್ವಲ್ಲ, ಈಗೇನಿಲ್ಲ ಇಲ್ಲ ಅಂತಿದ್ದಾರಲ್ಲ, ಅದರದ್ದೊಂದು ಸೆಟ್ ತಗೊಂಡು ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನು ಭೇಟಿ ಆಗ್ತಾರೆ ಅಂತ ಸಂಜೆ ಸುದ್ದಿ ಇತ್ತು. ಇಷ್ಟೊತ್ತಾಗಲೇ ಭೇಟಿ ಆಗಿರಬಹುದು. ರಾಹುಲ್ ಗಾಂಧಿ ತನಕ ಈ ವಿಷಯ ತಲುಪಿಸಬೇಕು ಅನ್ನುವ ಪ್ರಯತ್ನದಲ್ಲಿದ್ದಾರೆ. ತಲುಪುತ್ತಿದೆಯೇನು, ಅಷ್ಟು ದೊಡ್ಡ ವಿಷಯ ಆಗಿರುವಾಗ ತಲುಪುತ್ತಿದ್ದು. ಇಲ್ಲಿ ನೇರವಾಗಿ ಒಂದು ಗ್ಯಾಂಗು ತನ್ನ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕುವುದಕ್ಕೆ ನಮ್ಮದೇ ಪಕ್ಷದಲ್ಲಿ ಹನಿ ಟ್ರ್ಯಾಪ್ನ ಅಸ್ತ್ರವನ್ನು ಬಳಸ್ತಾ ಇದೆ. ಹೈಕಮಾಂಡ್ ಇಂಟರ್ಫಿಯರ್ ಆಗದೆ ಹೋದರೆ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಅಂತ ಎಚ್ಚರಿಕೆಯ ರೂಪದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದಾರಂತೆ. ಪ್ರಭಾವಿ ಕಾಂಗ್ರೆಸ್ ನಾಯಕರಿದ್ದಾರೆ ಇದರ ಹಿಂದೆ. ದಲಿತ ಶಾಸಕರನ್ನು ಗುರಿಯಾಗಿಸಿಕೊಂಡು ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂದ್ರಂತೆ. ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಹುಡುಗಿರನ್ನ ಕಳಿಸಿದ್ರಲ್ಲ, ದಲಿತ ಶಾಸಕರ ಹತ್ರ ಕಳಿಸಿದ್ದಾರೆ. ನಮ್ಮವರೇ ನಮ್ಮನ್ನು ಹನಿ ಟ್ರ್ಯಾಪ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ, ಇದರಿಂದ ಪಕ್ಷದ ಮೇಲೆ ಪರಿಣಾಮ ಆಗ್ತಾ ಇದೆ. ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಇದು ಕೆ ಸಿ ವೇಣುಗೋಪಾಲರ ಎದುರಿಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಮಾತು. ಈಗ ಮಾತಾಡಿದ್ದಾರೆ ಅವರು, ರಾಜಣ್ಣ ಅವರಿಗೆ ನೋವಾಗಿದೆ ಅಂತ. ಏನು ನೋವು ಅಂದರೆ, ಯಾರೋ ಬ್ಲೂ ಜೀನ್ಸ್ ಹಾಕ್ಕೊಂಡು ಬಂದಂಥ ಹುಡುಗಿ ಯಾರನ್ನೋ ಕರ್ಕೊಂಡು ಬಂದು ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳಿ ಹೋಗ್ಬಿಟ್ರೆ ನೋವಾಗ್ಬಿಡುತ್ತೆ ರಾಜಣ್ಣ ಅವ್ರಿಗೆ. ರಾಜಣ್ಣ ಅವರಿಗೆ ನೋವು ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ ಅಂತಾರೆ. ಯಾರೋ ಬಂದು ನಿಮ್ಮ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು ಅಂದ್ಬಿಟ್ರೆ ಅನ್ಯಾಯ ಆದಂಗೇನ್ರಿ ಅದು? ಅಷ್ಟೇ ಆಗಿದ್ದು ಅಂತಾರೆ ತಾನೇ ರಾಜಣ್ಣ ಅವರು, ಅಷ್ಟೇ ಆಗಿದ್ದು ಅಂತ. ಆಕೆ ಹೆಸರು ಕೂಡ ಗೊತ್ತಿಲ್ಲ ಇವ್ರಿಗೆ. ರಾಜಣ್ಣವ್ರು ಹೇಳೋ ಪ್ರಕಾರ ಆಕೆದು ಹೆಸರು ಗೊತ್ತಿಲ್ಲ. ಆಕೆಯನ್ನು ಕರ್ಕೊಂಡು ಬಂದಿದ್ನಲ್ಲ ಒಬ್ಬ, ಅವನದು ಹೆಸರು ಗೊತ್ತಿಲ್ಲ. ರಾಜಣ್ಣ ಅವರಿಗೆ ನೋವು ಅನ್ಯಾಯ ಆಗಿದೆ, ಹಾಗಾಗಿ ಸದನದಲ್ಲಿ ಹೇಳಿದ್ದಾರೆ. ಎಲ್ಲಿ ಹೇಳಿದ್ರು ಅದು ಪಬ್ಲಿಕ್ ಅಲ್ವಾ? CMಗೆ ಹೇಳಿದ್ರು, ಪೊಲೀಸರಿಗೆ ಹೇಳಿದ್ರು, ಸದನದಲ್ಲಿ ಹೇಳಿದ್ರು, ಪಬ್ಲಿಕ್ನಲ್ಲಿ ಹೇಳ್ದಂಗೆ ಅಂತ ಸತೀಶ್ ಜಾರಕಿಹೊಳಿ ಅವರು ಈಗ ಮಾತಾಡಿದ್ದು ಕೇಳಿಸ್ಕೊಳ್ಳಿ. ನಮಗೆ ಗೊತ್ತಿಲ್ಲ, ಆಗಿದೆಯಿಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಇಲ್ಲ. ಅದು ಇನ್ನೂ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅವರು ಸಚಿವರು ದೂರು ಕೊಟ್ಟಾಗ ಪೊಲೀಸರು ತನಿಖೆ ಮಾಡ್ತಾರೆ. ಸೊ ಇಲ್ಲಿ ವಿಚಾರ ಡಿಸ್ಕಷನ್ ಮಾಡೋಂಥದ್ದು ಏನು ಇಲ್ಲವೇ ಇಲ್ಲ. ಡೆಲ್ಲಿ ಡಿಸ್ಕಷನ್ ಆಗಿದೆಯಲ್ಲ, ಮೊನ್ನೆ ಆಗಿರ್ಬೋದು. ಮೊನ್ನೆ ಖರ್ಗೆಜಿ ಅವರು ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಅವ್ರ ಅಂತಲ್ಲಿ ಏನಾರ ಆದ್ರೆ ಆಗಿರ್ಬೋದು, ನಮಗೆ ಗೊತ್ತಿಲ್ಲ, ಆಗಿದೆಯಿಲ್ಲ. ಸೊ ಅವ್ರದ್ದೇ ಆದ ಸೋರ್ಸಿಂದ ಮಾಹಿತಿ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮನ್ನೇ ಕೇಳಬೇಕಂತೇನಿಲ್ಲ ಅದ್ರ ಅವಶ್ಯಕತೆ. ನೋಡಿ, ಅದು ಯಾವುದೇ ಪ್ರೂವ್ ಆಗೋದಕ್ಕೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋಲ್ಲ. ಪ್ರೂವ್ ಆಗಬೇಕು ಯಾರು ಏನು ಅಂತ ಅದೆಲ್ಲ ಪ್ರೂವ್ ಆಗಬೇಕೀಗ. ಫಸ್ಟು ಕಂಪ್ಲೇಂಟ್ ಕೊಡಬೇಕು, ಪ್ರೂವ್ ಆಗಬೇಕು, ನಂತರ ಅದ್ರ ಬಗ್ಗೆ ಚರ್ಚೆ. ಇಲ್ಲ, ಅದು ಗೊತ್ತಿಲ್ಲ. ಕೊಡಬೇಕಾದ್ದು ಅವ್ರದ್ದು, ನಾವು ಹೇಳಿದ್ದೀವಿ, ಕೊಡಬೇಕಾದ ಡ್ಯೂಟಿ ಅವ್ರದ್ದು, ಅವ್ರು ಕೊಡಬೇಕಾದ. ಗೃಹ ಸಚಿವರು ಕೂಡ ಹೇಳಿದಾರೆ, ಅವ್ರು ಕೊಟ್ಟ ಮೇಲೆ ನಮ್ಮ ಕೆಲಸ ಮುಂದೆ ಅಂತ ಹೇಳಿದ್ದಾರೆ. ಕೊಡ್ಬೋದು. ಏನು ಅಲ್ಲಿ ಸಂಬಂಧಪಟ್ಟ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಕೊಡ್ಬೋದು. ಅದು ಎಲ್ಲೇ ಕೊಡ್ಬೋದು. ಅದೇನು ಇಲ್ಲಿ ಅಲ್ಲೇ ಕೊಡಬೇಕಂತಲ್ಲ, ಅದು ಕಂಪ್ಲೀಟ್ ಇಲ್ಲೇ ಕೊಡ್ಬೋದು ರೀ. ಇಲ್ಲ, ಅದನ್ನ ನನಗೇನು ಗೊತ್ತಿಲ್ಲ. ರಾಜಣ್ಣ ಅವ್ರಿಗೆ ಗೊತ್ತದ ವಿಚಾರ. ಆದರೆ ಆ ಥರ ಆಗಿಲ್ಲ ಅಂತ ನಮ್ಮ ಭಾವನೆ. ಯಾಕಂದ್ರೆ ಅವರು ಓಪನ್ ಆಗಿ ಹೇಳಿದ್ದಾರೆ. ಹೇಳಿದ ಮ್ಯಾಗೆ ಈಗ ಕಂಪ್ಲೇಂಟ್ ಕೊಡದಿದ್ರೆ ಅವ್ರದ್ದು ಜವಾಬ್ದಾರಿ ಇದೆ, ಮಾಡ್ಲಿಕ್ಕಾಗಲ್ಲ. ಕೊಡ್ಬೋದು ಅಂತ ನಮ್ಮ ಭಾವನೆ. ಯಾಕಂದರೆ ಒಂದು ಸಾರಿ ಅವರೇ ಹೇಳಿದ್ದಾರೆ, ಅದು ಯಾರಿದ್ದಾರೆ ಹೊರಗೆ ಬರಬೇಕಂತ. ಸೊ ಅದು ಅವರು ಕೊಡ್ತಾರಂತ ನಮ್ಮ ಭಾವನೆ. ಅದು ಬರಲಿಕ್ಕೆ ಸದನಲ್ಲಿ ಅದು ಪ್ರಸ್ತಾಪ ಬಂದಾಗ ಅದು ಅವ್ರು ಹೇಳಲೇಬೇಕಾಯಿತು. ಒಬ್ಬ BJP ಸದಸ್ಯರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ, ಹೌದು ಅದಕ್ಕೆ ನಾನೇ ನನ್ನ ಹೆಸರೆಲ್ಲ ಓಡಾಡ್ತಾ ಇದೆ, ಅದಕ್ಕೆ ನಾನು ಅದು ಕಂಪ್ಲೇಂಟ್ ಕೊಡ್ತಂತ ಹೇಳಿದ್ದಾರೆ ಅವರು. ಹೀಗಾಗಿ ತಡ ಆಗಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಈಗೂ ಅವಕಾಶ ಇದೆ, ಕೊಡ್ಬೋದು. ಸರ್, SIT ಮೇಲೆ ಯಾವುದೇ ರೀತಿಯಾದ ನಂಬಿಕೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ರಾಜಣ್ಣ ಅವರು. ಆದರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಎಲ್ಲ ಒತ್ತಡ ಆಗ್ತಾ ಇದೆ. ಇಲ್ಲ ಗೊತ್ತಿಲ್ಲ. ಈಗ ಈ ಒತ್ತಡ ನೀವು ಅವ್ರನ್ನೇ ಕೇಳಬೇಕು. ಒತ್ತಡ ಮಾಡಿದಾರೆ ಇಲ್ಲ, ನನಗೆ ಹೆಂಗೆ ಗೊತ್ತಾಗಬೇಕು? ನನಗೆ ಹತ್ರ ವಿಷಯ ಗೊತ್ತಿಲ್ಲ. ಕೊಡ್ತಾರೆ ಅನ್ನೋದು ಅಷ್ಟೇ ನಮ್ದು. ಯಾಕಂದ್ರೆ ಎಫೆಕ್ಟೆಡ್ ಪರ್ಸನ್
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.